ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್. ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ ಇದ್ರೂ ಕೂಡ ಜನರು ಯಾವುದೇ ರೀತಿಯ ಆತಂಕ ಪಡುವಂತ ಅಗತ್ಯ ಇಲ್ಲ. ಎಂದಿನಂತೆ ಬಸ್, ಮೆಟ್ರೋ, ಆಟೋ, ಕ್ಯಾಬ್ ವ್ಯವಸ್ಥೆಗಳು ಎಲ್ಲವೂ ಕೂಡ ಇರಲಿದೆ. ಸಂಚಾರ ಯಥಾಸ್ಥಿತಿಯಲ್ಲಿರುತ್ತೆ. ನಿಗದಿತ ವೇಳಾಪಟ್ಟಿಯಂತೆ ಮೆಟ್ರೋಗಳು ಓಡಾಡುತ್ತೆ, ಬಸ್ ಕೂಡ ಎಂದಿನಂತೆ ಓಡಾಟವನ್ನು ನಡೆಸುತ್ತೆ. ಗಡಿಯಲ್ಲಿ ಒಂಚೂರು ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಅದರ ಹೊರತಾಗಿ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ಇರಲಿದೆ. ಹಾಗಾಗಿ ಯಾವುದೇ ರೀತಿಯ ಆತಂಕ ಬೇಡ. ಹೊರಗಡೆ ಯಾವ ರೀತಿಯಾಗಿರುತ್ತೆ ಪರಿಸ್ಥಿತಿ, ಹಿಂದಿನ ಬಂದ್ಗಳನ್ನೆಲ್ಲ ಗಮನಿಸಿದ್ವಿ. ಬಲವಂತದ ಬಂದ್ ಆಗಿರ್ಬೋದು ಅಥವಾ ಕಲ್ಲು ತೂರಾಟಗಳಾಗಿರ್ಬೋದು, ಬಸ್ ಮೇಲೆ ಕಲ್ಲು ತೂರಾಟಗಳಾಗಿರ್ಬೋದು, ಸಾರಿಗೆ ಬಂದ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳೆಲ್ಲ ಈ ಹಿಂದೆ ನಡೆದಿದ್ವು. ಆದರೆ ಈ ಬಾರಿ ಯಾವುದೇ ಬಲವಂತದ ಬಂದ್ ಮಾಡಿಸಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅನ್ನುವಂಥ ಮಾತನ್ನ ಈಗಾಗಲೇ ಹೇಳಿರೋದ್ರಿಂದ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ ಬಂದ್ ಯಾವ ರೀತಿ ಆಗಿರುತ್ತೆ ಅನ್ನೋ ಪ್ರಶ್ನೆಯ ಜೊತೆಗೆ ಯಾವುದೇ ರೀತಿಯ ಭಯ, ಆತಂಕ ಬೇಡ. ಹೊರಗಡೆ ಓಡಾಡಬೇಕು ಅಥವಾ ಅಗತ್ಯ ಕಾರಣಕ್ಕಾಗಿ ಓಡಾಡಬೇಕು, ಕೆಲಸ ಕಾರ್ಯಗಳಿಗೆ ಓಡಾಡಬೇಕು ಅನ್ನೋರು ಯಾವುದೇ ಭಯ, ಆತಂಕ ಇಲ್ಲದೆ ಓಡಾಡಬಹುದು. ಕನ್ನಡಪರ ಹೋರಾಟಗಾರರ ಈ ಹೋರಾಟ ತೀವ್ರಗೊಳ್ತಾ ಇದೆ. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಹೋರಾಟವನ್ನು ನಡೆಸಲಾಗುತ್ತೆ. ಹಾಗಾಗಿ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಮೈಸೂರು ರೋಡ್ನಿಂದ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಅಲ್ಲಿ ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇದೆ? ಇವತ್ತಿನ ಬಂದ್ ಯಶಸ್ವಿ ಆಗುವಂತ ಸೂಚನೆಗಳು ಸಿಗ್ತಾ ಇದೆಯಾ? ಡೀಟೇಲ್ಸ್ ಏನಿದೆ? ಅಶ್ವಿನಿ ವಾಟಾಳ್ ಅವರು ಇಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಯಾಕಂದರೆ CWRC ವಿರುದ್ಧವಾಗಿ ಒಂದು ಕಡೆ ಹೋರಾಟಕ್ಕೆ ಕರೆ ಕೊಟ್ಟಿದ್ರು. ಈಗ ಹಲವು ಭಾಗಗಳಲ್ಲಿ ಪ್ರತಿಭಟನೆ ಆಗ್ತಿದೆ. ಮೈಸೂರು ಭಾಗದಲ್ಲಿ ಸಹ ಒಂದು ಕಡೆ ಪ್ರತಿಭಟನೆ ಆಗ್ತಿದೆ. ನೋಡ್ತಿರ್ಬೋದು, ಒಂದು ಕಡೆ ರಸ್ತೆ ತಡೆಯಲು ಒಂದು ಕಡೆ ಮುಂದಾದರೆ, ಆದರೆ ಪೊಲೀಸರು ಮಾತ್ರ ಬಿಡ್ತಿಲ್ಲ. ಒಂದು ಕಡೆ ವಿಜಯ್ ಅವರ ಶವಯಾತ್ರೆ ಮಾಡೋ ಮುಖಾಂತರ, ಅಂದರೆ ರಾಯಚೂರು ಮುಖ್ಯ ರಸ್ತೆ ಎಲ್ಲ ವಿಜಯ್ ಅವರ ಶವಯಾತ್ರೆ ಸಹ ಮಾಡೋ ಮುಖಾಂತರ ಒಂದು ಕಡೆ ವಿಭಿನ್ನವಾಗಿ ಹೋರಾಟ ಮಾಡ್ತಿದ್ರೆ, ಒಂದು ಕಡೆ ತಮಿಳುನಾಡು ವಿರುದ್ಧ ಧಿಕ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ವಿಭಿನ್ನವಾಗಿ ಹೋರಾಟ ಮಾಡ್ತಿದ್ರೆ, ಒಂದು ಕಡೆ ತಮಿಳುನಾಡು ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಿದ್ರೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ಎಚ್ಚರಿಕೆ ಸಹ ಕೊಡ್ತಿದ್ರೆ. ಇಲ್ಲಿ ಹೋರಾಟಗಾರರಿದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಸಹ ಮಾಡ್ತೀನಿ. ಈ ಒಂದು ಭಾಗದಲ್ಲಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ನೀಡಿದ್ರಂತ? ಏನಿವತ್ತು ಮೈಸೂರು ರೋಡಿಂದ ಕೆಂಗೇರಿಯಿಂದ ನಾವು ಫ್ರೀಡಮ್ ಪಾರ್ಕ್ವರೆಗೂ, ಟೌನ್ ಹಾಲ್ವರೆಗೂ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿದ ಶವಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಈ ಮುಂದಿನ ದಿನಗಳು ಇವತ್ತು ತೀರ್ಮಾನ DK ಶಿವಕುಮಾರ್ ಮಾಡಿದ್ದಾರೆ. ಅದೇ ತೀರ್ಮಾನದ ಮೇಲೆ ಅದೇ ಬದ್ಧವಾಗಿದ್ದರೆ ನಾವು ಇವರನ್ನು ಮೆರೆಸ್ತೀವಿ. ಇಲ್ಲ ಅಂತಂದರೆ ಇವ್ರು ನೀರು ಬಿಡೋದಾದರೆ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಆಗ್ಬೋದು, ಜಲಸಂಪನ್ಮೂಲ ಸಚಿವರದಾಗ್ಬೋದು, ಈ ರಾಜ್ಯದ ಅನೇಕ ಜನಪ್ರತಿನಿಧಿಗಳ ಶವಯಾತ್ರೆಯನ್ನು ನಾವು ಮಾಡ್ತೀವಿ. ಸರ್, ನಾವು ಕರ್ನಾಟಕದಿಂದ ನೀರಂತೂ ಬಿಡೋಲ್ಲ. ಬೇರೆ ಏನಾರ ಕೇಳಿ ನಾವು ಬಿಟ್ಕೊಡ್ಬೋದು. ಕಾವೇರಿ ನೀರು ನಮ್ಮೆಲ್ಲರಿಗೂ ಬೇಕು. ನಮ್ಮ ರೈತರಿಗಾಗಲಿ, ನಮಗಾಗಲಿ, ನಮ್ಮ ಎಲ್ಲ ಜನಕ್ಕೂ, ಬೆಂಗಳೂರು ಜನಕ್ಕೆ, ಮಂಡ್ಯ ಜನ, ಮೈಸೂರು ಜನ ಎಲ್ಲರಿಗೂ ನೀರು ಬೇಕೇ ಬೇಕು. ನಾವು ನೀರಂತೂ ಬಿಡೋಲ್ಲ. ನಾವು ಈ ಸರ್ಕಾರದ ಬಗ್ಗೆ ಅದನ್ನು ಹೇಳಬೇಕು ಅಂದರೆ ನಾವು ನೀರಂತೂ ಬಿಡೋಲ್ಲ. ಸರ್ ಹೇಳಿ, ಇವತ್ತು ವಿಜಯ್ ಅವರ ಶವಯಾತ್ರೆ ಮಾಡೋ ಮುಖಾಂತರ ಒಂದು ಕಡೆ ವಿಭಿನ್ನವಾಗಿ ಹೋರಾಟ ಸಹ ಮಾಡ್ತಿದ್ರಿ. ಸರ್, ನಾವು ಕನ್ನಡ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ, ದಯವಿಟ್ಟು ಎಲ್ಲ ರೈತರಿಗೆ ಕಡೆಯಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಏನೇ ಕೊಟ್ಟರು ನೀರನ್ನು ಕೊಡುವುದಿಲ್ಲ. ದಯವಿಟ್ಟು ಬೆಂಗಳೂರು ಜನತೆಗೆ, ಮೈಸೂರು ಜನತೆಗೆ, ಆಲ್ಮೋಸ್ಟ್ ಎಲ್ಲರಿಗೂ ನೀರು ಕುಡಿಯೋಕ್ಕೆ ಇಲ್ಲಿ ಕಾವೇರಿ ನೀರೇ ಬೇಕಾಗಿರೋದ್ರಿಂದ ಅವರು ಅರ್ಥ ಮಾಡ್ಕೋಬೇಕು. ಹೋಸಲು ನಿಂಗೆ ಹೇಳಿ ರಾತ್ರಿ ನೀರು ಬಿಟ್ಟಿದ್ದಾರೆ, ಗೇಟ್ ತೆಗೆದಿದ್ದಾರೆ. ಈ ಸಲ ರಾತ್ರಿ ನೀರು ಬಿಡ್ತಿದ್ದಾರೆ. ದಯವಿಟ್ಟು ಈ ಸಲ ಅಂತೂ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣವನ್ನು ಕೊಟ್ಟೆವು, ನೀರನ್ನು ಕೊಡುವುದಿಲ್ಲ. ಬೇಕೇ ಬೇಕು. ಈಗ ಮೈಸೂರು ರಸ್ತೆಯಿಂದ ಫ್ರೀಡಮ್ ಪಾರ್ಕ್ವರೆಗೂ, ಟೌನ್ ಹಾಲ್ವರೆಗೂ ಒಂದು ಕಡೆ ಇವರು ವಿಜಯ್ ಅವರ ಶವಯಾತ್ರೆ ಮಾಡೋ ಮುಖಾಂತರ ಒಂದು ಕಡೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಶ್ವಿನಿ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಭಾಗದಲ್ಲಿ ಹೋರಾಟ ನಡೀತಿದೆ. ರೈಟ್ ವೀರೇಶ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನ